ಒಂದಿಟ್ಟು ಬಿಸಿಲು ಬಿದ್ದತಿ ಕಾಳು ಕಡಿ ಒಣಗಿಸ್ಕೊಂಡು ತೆಗೆದಿಟ್ರಾತ ಅಂತ ಅನ್ಕೊಂಡ್ರೆ ಇವಕ್ಕ ಆಗಿ ಮಂಗ್ಯ ಅಂದ ಕಾಟನೆ ಯಾರು ಇಲ್ಲನ್ರಿ ಮನೆ ಒಳಗಡೆ ಯಾಕ ಇವ ದೇವ್ ಕುಂತಂದಿಲ್ಲೇ ನಿನ್ನ ಕಣಿಗೆ ಕಾಣವಲ್ಲೇನೆ ನಾನು. ಅಯ್ಯೋ ಅಮ್ಮ ಹಂಗಲ್ರಿ, ಗಂಡ್ಮಕ್ಳು ಮತ್ತೆ ಶಾಲಿ ಕಲ್ತರು ಯಾರು ಇಲ್ಲನ್ರಿ ಅಂತ ಹೇಳಿ ಕೇಳಿದೆ. ಅಲ್ಲ ಇವ ನನ್ನ ಮುಖದಾಗ ಏನಾರ ನಾನು ಶಾಲಿ ಕಲ್ತಿಲ್ಲ ಅಂತ ಏನಾರ ಕಾಣಿಸ್ತಾನ ನಿನಗೆ? ಅಯ್ಯೋ ಅಮ್ಮಾರ ಹೋಗ್ಲಿ ಬಿಡ್ರಿ, ನಿಮ್ಮ ಹತ್ರನ ವಿಷಯ ಕೇಳ್ತೇನೆ ಅಂತ. ಅಲ್ಲ ಇವ ಏನ್ ಕೇಳಕ್ ಬಂದಿ ನೀನು? ಅಲ್ಲ ಮನ್ಯಾಗ ಗಂಡಸರು ಇಲ್ಲದ ಹೊತ್ತನ್ಯಾಗ ಹಿಂಗ ಬ್ಯಾಗ್ ಹಾಕೊಂಡು ಅದನ್ನ ತಗೋರಿ ಇದನ್ನ ತಗೋರಿ ಅಂತ ಹೇಳಿ ಏನಾರ ಮಾರಾಕ ಬಂದ್ ಬಿಡ್ತೀರಿ ನೀವು. ಅದೇನೋ ಡೂಪ್ಲಿಕೇಟ್ ಅದಾವೋ ಚಲೋ ಅದಾವ ಕೆಟ್ಟದ ಅದಾವ ಒಂದು ಗೊತ್ತಾಗಂಗಿಲ್ಲ. ಇವ ನಮ್ಮ ಮನ್ಯಾಗ ಈಗ ಏನು ತಗೊಳಂಗಿಲ್ಲ ನಾವು. ನಿನ್ನ ಮುಂದಿನ ಮನೆ ಏನ್ ನಡೆದ್ ಬಿಡಿ. ಅಯ್ಯೋ ಅಯ್ಯೋ ಅಮ್ಮಾರ ನಾನೇನು ಮಾರಾಕ್ ಬಂದಿಲ್ರಿ, ನಾನಿಲ್ಲೇ ಪಕ್ಕದೂರಾಗ ಟೀಚರ್ ಅದೇನ್ರಿ. ನಮ್ಗ ಸರ್ಕಾರದಿಂದ ಗಣತಿ ಮಾಡಕ್ ಹೇಳ್ಯಾರ, ಗಣತಿದು ಬರ್ಕೊಂಡು ಹೋಗಾಕ್ ಬಂದೇನಿ. ಹೌದು ಹೌದು, ಬೆಳಿಗ್ಗೆ ನನ್ನ ಮಗ ಸಸಿ ಮಾತಾಡಕತ್ತಿದ್ರು. ಅದೆಂತಾದ ಜಾತಿದು ಗಣತಿ ಮಾಡಕ್ ಬರ್ತಾರ ಯವ್ವ, ನಿನಗ ಹೇಳಾಕ ಗೊತ್ತಾಗಂಗಿಲ್ಲ, ಯಾರ ಟೀಚರ್ಗಳು ಬಂದ್ರ ಅಂತಂದ್ರೆ ನನಗೆ ಫೋನ್ ಮಾಡು ಅಂತ ಹೇಳಿ ಮಗ ಹೇಳಿ ಹೋಗ್ಯಾನ. ಬಾ ಕುಂದ್ರ ಬರೇವ, ಫೋನ್ ಮಾಡಿ ಕರ್ಸಿಸ್ತೇನೆ ಅಂತ. ಅಲ್ಲ ಇವ ಹಂಗ ಕುತ್ಕೊಂಡೆಲ್ಲ ಕಲ್ ಮೇಲೆ ಏನಾರ ಚಾಪೆ ಹಾಸ್ತಿದ್ದೆ. ಇರ್ಲೇರಿ ಕುತ್ಕೊಂಡಿದ್ದೇನಂತ. ಅಲ್ಲ ಸ್ವಲ್ಪ ಜಲ್ದಿನ ಫೋನ್ ಮಾಡಿ ಕರೆಸ್ಬಿಡ್ರಿ, ಮನೆಗಳು ಜಾಸ್ತಿ ಅದಾವ ಗಣತಿ ಮಾಡವು. ಮತ್ತೆ ಟೀಚರ್ ಬರ್ತಾರ ಅಂತ ಹೇಳಿದ್ದಲ್ಲ, ಬಂದಾರ ಅವರು, ಜಲ್ದಿನ ಬಾ. ನೋಡಾಕ ಎಷ್ಟು ಚಂದ ಅದೀವ, ಸಣ್ಣ ವಯಸ್ಸಿನಾಗ ನೌಕರಿ ಸಿಕ್ಕಂಗ ಕಾಣಿಸ್ತತಿ ಅಲ್ವಾ? ಈಗ ನಿನಗೆ ಒಂದು 50-60 ಸಾವಿರ ರೂಪಾಯಿ ಪಗಾರ ಇದ್ದಿತ್ತನಲ್ಲ, ಮತ್ತೆ ಮದುವೆ ಆಗೈತೇನ, ಕೊಳ್ಳಾಗ ತಾಳೆ ಅನಿಸ್ವಲ್ದದು ಚೈನದ ಗತೆ ಕಾಣಕತ್ತೈತಿ. ಮತ್ತೆ ಯಾಕೆ ಹೇಳಿದೆ ಅಂತಂದ್ರೆ ನನ್ನ ಮೊಮ್ಮಗನು ಸೌದತ್ಯಾಗ ಕೆಲಸ ಮಾಡ್ತಾನ, ಅವನು ಮಾಸ್ತರ್ ಅದಾನ, ನೌಕರಿ ಸಿಕ್ಕು ಒಂದು 6 ವರ್ಷ ಆತಷ್ಟ ಈಗ. ಮತ್ತೆ ನೋಡಾಕ ಚಂದಿದ್ದೆ, ನನ್ನ ಮೊಮ್ಮಗ ತಗೊಂಡ್ರಾತು ಅಂತೇಳಿ ವಿಚಾರ ಮಾಡಕತ್ತೀನಿ. ಮತ್ತೆ ಎಲ್ಲರ ತೋರಿಸ್ಕಿರ್ಸ್ಯಾರನ, ಮತ್ತೆ ಹೆಂಗ ಮದುವೆ ಆಗಿಲ್ಲ ಹೋದಿಲ್ಲೇವ? ಅಯ್ಯಪ್ಪ ಶಿವಪ್ಪ ಕಾಪಾಡಪ್ಪ ಅಯ್ಯಪ್ಪ. ಅಲ್ಲ ಅಮ್ಮಗ ಅರ್ಬಿ ಚಿಂತೆ ಆದ್ರೆ ಮೊಮ್ಮಗಳಿಗೆ ಏನಿದ ಚಿಂತೆ ಅಂತ. ಹಂಗೆ ನನ್ನ ತಲೆಯಾಗನ 108 ಪ್ರಶ್ನೆ ಓಡಾಡಕತ್ಯಾವು, ಸರ್ವೆ ಹೆಂಗೆ ಮಾಡೋದು ಅಂತ ಹೇಳಿ. ಅಂತಾದ್ರೊಳಗೆ ಅಮ್ಮ ಮದುವೆ ಬಗ್ಗೆ ಕೇಳಕತ್ತಾಳ. ಅಲ್ಲ ಈ ಸರ್ವೇದೊಳಗಿನೂ ರೇಷನ್ ಸಬ್ಸಿಡಿ ಸಿಗ್ತೈತೇನು, ವಸತಿ ಯೋಜನೆ ಲಾಭ ಐತೇನು, ವಿದ್ಯಾರ್ಥಿ ವೇತನ ಪಡ್ಯಾಕತ್ತಿರ್ನು, ಮೀಸಲಾತಿ ಲಾಭ ಐತೇನು, ಆರೋಗ್ಯ ಯೋಜನೆ ಲಾಭ ಐತೇನು, ಮನ್ಯಾಗ ವಿಧವೆಯರು ಎಷ್ಟದಾರ, 60 ವರ್ಷದ ಮುದುಕರು ಎಷ್ಟದಾರ, 6 ವರ್ಷದೊಳಗಿನ ಮಕ್ಕಳು ಎಷ್ಟದಾರ, 18ರಿಂದ 35 ವರ್ಷದ ಯುವಕರು ಎಷ್ಟದಾರ, ಮನ್ಯಾಗ ವಿಧವೆಯರದಾರನು, ಹಿರಿಯ ಅಂಗವಿಕಲರದಾರನು, ಮತ್ತೆ ಯಾವ್ದಾರ ಸಾಮಾಜಿಕ ಸಂಸ್ಥೆ ಒಳಗೆ ಸೇರಿರನು ಅಂತೇಳಿ ಇಂಥ 108 ಪ್ರಶ್ನೆನ ತಲೆಯಾಗ ಹಿಂದೆ ಮುಂದೆ ಓಡಾಡಕತ್ಯಾವು. ಅಂತಾದ್ರೊಳಗ ಅಮ್ಮ ಮೊಮ್ಮಗದಾನಿವ, ಅವನು ಮಾಸ್ತರ್ ಅದಾನ, ಮದುವೆ ಆಗೈತೇನು, ಮದುವೆ ಆಕೇನು ಅಂತ ಹೇಳಿ ಮದುವೆ ಪ್ರಸ್ತಾಪ ಮಾಡಕತ್ಯಾಳ. ಮೊದಲ ಈ ಸರ್ವೆ ಮುಗಿಸಿ ಅದೇನೋ ಅಂತಾರಲ್ಲ, ಈ ಮನಿದು ಒಂದು ಸರ್ವೆ ಮಾಡೋ ಮುಂದೆ ನೆಟ್ವರ್ಕ್ ಸಿಗ್ತತೇನಿಲ್ಲೋ, ಸರ್ವರ್ ಸಿಗ್ತತೇನಿಲ್ಲೋ ಅಂತ ಹೇಳಿ ನಾ ಟೆನ್ಷನ್ ಆಗಕತ್ತೀನಿ. ಈ ಅಮ್ಮನ ನೋಡು ಮದುವೆ ಬಗ್ಗೆ ಚಿಂತೆ ಮಾಡಕತ್ಯಾಳ. ಅಲ್ಲ ಇವ ಅಮ್ಮೇನು ಒಮ್ಮದ ಮಕ್ಳೆ ಹುಡುಗನ್ ನೋಡಾರ್ದಂಗ ಮದುವೆ ಆಕಿನ ಅಂತ ಹೇಳಿ ಕೇಳಾಕತ್ಲು ಅಂತ ಹೇಳಿ ವಿಚಾರ ಮಾಡಕತ್ತೀನ. ಇವ ನನ್ನ ಮೊಮ್ಮಗ ಹಂಗ ಬಂಗಾರ ಕಡ್ಡಿಲೆ ಬರ್ದಂಗ ಭಾಳ ಚಂದದಾನವ, ನೆಟೋಗ ಮೂಗು ಎತ್ತರಕದಾನ, ಭಾಳ ಅಂದ್ರೆ ಭಾಳ ಚಂದದಾನ ನೋಡಿವ. ಬೇಕಂತಂದ್ರೆ ಈ ನನ್ನ ಮಗ ಬರ್ತಾನಲ್ಲ, ಅವನು ಫೋಟೋ ತೋರಿಸ್ತೇನೆ ಅಂತ, ಬೇಕಂದ್ರೆ ಒಂದ್ಸಾರಿ ನೋಡು. ಅಯ್ಯೋ ಅಮ್ಮಾರ ನಂದಾಗ್ಲಿ ಮದುವೆ ಫಿಕ್ಸ್ ಆಗೈತ್ರಿ. ಮತ್ತೆ ನಿಮ್ಮ ಮಗಗೆ ಜಲ್ದಿನ ಫೋನ್ ಮಾಡಿ ಬರಾಕ್ ಹೇಳ್ರಿ. ಪ್ರಶ್ನೆನೂ ಭಾಳ ಅದಾವ್ರಿ, ಅವನ್ನೆಲ್ಲ ಮೊಬೈಲ್ ಒಳಗೆ ಹಾಕ್ಬೇಕು, ಸ್ವಲ್ಪ ಜಲ್ದಿನ ಬರಾಕ್ ಹೇಳ್ರಿ. ಇನ್ನೂ ಮನೇನೂ ಜಾಸ್ತಿ ಅದಾವ ಸರ್ವೆ ಮಾಡು. ಅಯ್ಯಯ್ಯ ಹೌದ ನೀವ ಕಾದಂಚಿನ ಮೇಲೆ ನೀರು ಚಲ್ದಂಗಾತ್ ನೋಡು. ಇವ ಬರ್ತಾನ ತಡಿ, ಫೋನ್ ಹಚ್ಚಿನೆಲ್ಲ ಆಗಲ್ಲೇನ. ಇನ್ನೇನು ಬರ್ತಾನ ಕುಂದೂರು. ನಮಸ್ಕಾರ ಟೀಚರ್. ನಮಸ್ಕಾರ ಸರ್. ನಿನ್ನೆ ಪಿ ಡಿ ಒ ಸರ್ ಬಂದು ನಮಗೆಲ್ಲ ಹೇಳಿ ಹೋಗಿದ್ರು. ತಗೋರಿ, ನಿಮ್ಗೆ ಮಾಹಿತಿ ಬೇಕಾಗಿದ್ದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲನೂ ಇದ್ರೊಳಗೆ ಅದಾವ. ತಗೋರಿ ಟೀಚರ್. ಅಲ್ಲ ಇದ ಟೀಚರ ಹೋದಿಲ್ಲ, ನಾನು 7ನೇ ತಾಕಲೆ ಮುಂದೆ ಸರಳ ಬಿಡ್ಡಿ ಲೆಕ್ಕ ಬರಲಿಲ್ಲದಕ್ಕೆ ತಲೆ ಚಕ್ರ ಬರಂಗ ಹೊಡೆದು ಎಲ್ಲ ಬಾವು ಬಂದಿತ್ತು. ಹಂಗೆ ನನಗೆ ಹೊಡೆದಿದ್ರು, ಅದು ರಿಮ್ ರಿಮ್ ಅಂತ ಹೇಳಿ ಹೊಡೆದಿದ್ರು. ಇವತ್ತ ನಮ್ಮ ಮನೆಗೆ ಬಂದಾರಲ್ಲ, ಮಾಡ್ತೀನಿ ತಡಿ ಇವರಿಗೆ. ಟೀಚರ್ ನಳಿನಿ ನಳಿನಿ ಏನಾತ ಇವ ನಿನಗ? ಯಾಕೆ ಹಿಂಗೆ ಮಾಡಕತ್ತಿದಿ? ನೋಡಿಲೆ ಕಣ್ ತೆಗೆದು ನೋಡ ಇವ. ಏ ನಳಿನಿ ಹಿಂಗ್ಯಾಕೆ ಮಾಡಕತ್ತಿ ಇವ ನೀನು? ನಾನು ನಳಿನಿ ಅಲ್ಲ, ನಾನು ರಂಗಪ್ಪ ಅದೇನಿ. ಯಾಕ ನಿನಗ ಗೊತ್ತಾಗ್ವಲ್ದನಪ್ಪ, ನಾನು ನಿಮ್ಮ ಮುತ್ತಜ್ಜ. ಈ ಟೀಚರ್ ನನ್ನ ಮೊಮ್ಮಗಳಿಗೆ ಬಾರ್ ಬರಂಗ. ಅಯ್ಯಯ್ಯೋ ಮನೆ ಮುಖ್ಯಸ್ಥರು ಇವ್ರನ್ನ ರಂಗಪ್ಪಚಾರ. ಆಯ್ತು ಬಿಡ್ರಿ ರಂಗಪ್ಪಚಾರ, ಮೊದಲ ಮನೆ ಮುಖ್ಯಸ್ಥ ನೀವು ಅಂತ ಹೇಳಿ ನಿಮ್ಮ ಹೆಸರು ಹಾಕಿಬಿಡ್ತಾನೆ ಅಂತ. ಮತ್ತೆ ನಿಮ್ದು ಆಧಾರ್ ಕಾರ್ಡು, ನೀವು ಹೆಸರಿದ್ದು ರೇಷನ್ ಕಾರ್ಡು ಕೊಡ್ರಿ. ಈಗ ಸರ್ವರ್ ಬಂದ್ಬಿಟ್ಟತಿ, ಪಟಾಪಟಾನು ಎಲ್ಲ ಮಾಹಿತಿ ತುಂಬಿಡ್ತಾನೆ ಅಂತ. ಮತ್ತೆ ಸರ್ವರ್ ಹೋತು ಅಂತಂದ್ರೆ ತಾಸು 2 ತಾಸು ಕಾಯ್ಕೊಂತ ಕುಂದಿರ್ಬೇಕು. ಆಮೇಲೆ ಬೇಕಂತಂದ್ರೆ ಎಲ್ಲ ಮಾಹಿತಿ ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ಮೊಮ್ಮಗಳ ವಿಚಾರ ಮಾತಾಡ್ಕೊಂತ ಕುಂದ್ರನಂತ. ಜಲ್ದಿನ ಮಾಹಿತಿ ತುಂಬಾಕ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಅವನ್ನೆಲ್ಲ ಕೊಟ್ಬಿಡ್ರಿ. ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಈ ವಿಡಿಯೋ ಕೇವಲ ತಮಾಷೆಗಾಗಿ ಮಾತ್ರ. ಮತ್ತೆ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಹೊಸದಾಗಿ ನಮ್ಮ ವಿಡಿಯೋಗಳನ್ನು ನೀವು ನೋಡಕತ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ಕೊಂತೀರಿ. ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್.